ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ಆತ್ಮೀಯರೇ, ಈ ತಿಂಡಿಗೆ ಈ ಕಾಲ ಆ ಕಾಲ ಅಂತಿಲ್ಲ. ವರ್ಷ ಪೂರ್ತಿ ಸಂಜೆ ಅಥವಾ ರಾತ್ರಿ ಹೋಟೆಲ್ಗೆ ಹೋದಾಗ ಎಲ್ಲರೂ ಬಾಯಿ ಚಪ್ಪರಿಸುವಂಥ ತಿಂಡಿ ಗೋಬಿ. ಬನ್ನಿ, ಇವತ್ತು ಈ ಗೋಬಿನ ಹೇಗೆ ಮಾಡ್ತಾರೆ, ಗೋಬಿ ಫ್ಯಾಕ್ಟರಿ ಟೂರ್ಗೆ ತಮಗೆ ಸ್ವಾಗತ. ಈ ಥರದ್ದು ನನ್ನ ಫಸ್ಟ್ ವಿಡಿಯೋ. ಅದು ಎಸ್ಪೆಷಲಿ ಫ್ಯಾಕ್ಟ್ರಿ ಅಂದರೆ ನಾವು ಅನ್ಕೋತೀವಿ ಯಾವುದೋ ಮಿಷಿನರಿ ಅದು ಇದು ಅಂತ ಅನ್ಕೋತೀವಿ. ಖಂಡಿತ ಅಲ್ಲ, ಇದೊಂದು ಗೋಬಿ ಫ್ಯಾಕ್ಟ್ರಿ ಹೋಗ್ತಾ ಇದ್ದೀನಿ. ಇದು ವರ್ಷ ಪೂರ್ತಿ ತಿನ್ನುವಂಥ ಒಂದು ಆಹಾರ. ನಾವು ಸಂಜೆ ಊಟಕ್ಕೆ ಹೋದರೆ ಸ್ನ್ಯಾಕ್ಸ್ ಯಾವುದೋ ಒಂದು ರೂಪದಲ್ಲಿ ಇದನ್ನ ತಿಂತಾ ಇರ್ತೀವಿ. ಬನ್ನಿ, ಇವತ್ತು ಆ ಫ್ಯಾಕ್ಟ್ರಿನಲ್ಲಿ ಗೋಬಿ ಹೇಗೆ ರೆಡಿ ಆಗುತ್ತೆ ಅನ್ನೋದು ನೋಡ್ಕೊಂಬರೋಣ. ಅಷ್ಟೇ ಅಲ್ಲ, ಕೆಲವರು ಇಲ್ಲಿ ಗೋಬಿಯ ಫ್ರಾಂಚೈಸಿಯನ್ನು ತಗೊಂಡು ಅವರು 10,000 to 15,000 ರೂಪಾಯಿ ದುಡಿತಾ ಇದ್ದಾರೆ. ತಿಂಗಳಿಗೆ ಅಂದ್ಕೊಂಡ್ರೆ ಖಂಡಿತ ಇಲ್ಲ, ದಿನಕ್ಕೆ. ಬನ್ನಿ, ಅಷ್ಟೇ ಅಲ್ಲ, ಈ ಗೋಬಿ ತಿನ್ನೋದ್ರ ಜೊತೆಗೆ ಇಲ್ಲಿ ಕೆಲಸದ ಅವಕಾಶನೂ ಕೂಡ ಇದೆ. ನೀವು ಕೂಡ ಒಂದು ಗೋಬಿ ಅಂಗಡಿಯ ಮಾಲೀಕರಾಗ್ಬೋದು. ತಪ್ಪದೇ ಈ ವಿಡಿಯೋವನ್ನು ಫುಲ್ ನೋಡಿ, ಸಂಪೂರ್ಣ ಮಾಹಿತಿ ಇದೆ ಅಂತ ಹೇಳ್ತಾ ಬನ್ನಿ, ಗೋಬಿ ಕತೆಗೆ ತಮಗೆ ಸ್ವಾಗತ ಸ್ನೇಹಿತರೆ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಏನು ಸರ್ ತಮ್ಮ ಹೆಸರು? ನರಸಿಂಹಮೂರ್ತಿ ಅಂತ. ನರಸಿಂಹಮೂರ್ತಿ ಅವರು. ಓಕೆ, ಯಾವ ಊರು ಸರ್ ತಮ್ಮದು? ನಮ್ಮದು ಮಾಗಡಿ ಹತ್ರ ಸರ್, ಬರೂರು ಅಂತ. ಓಕೆ. ಸೊ ಅದಕ್ಕೆ ಮಾಗಡಿ ಗೋಬಿ ಅಂತಾನೆ ಇಟ್ಬಿಟ್ಟಿದ್ದೀರಿ? ಹೌದು ಸರ್, 20 ವರ್ಷದಿಂದ ಮಾಡ್ತಾ ಇದೀವಿ ನಾವು. ಓಕೆ. ಹೀಗಾಗಿ ಮಾಗಡಿ ಗೋಬಿ ಅಂತ ಸ್ಟಾರ್ಟ್ ಮಾಡಿದ ವರ್ಷ ಸುಂಕದಕಟ್ಟೆಯಲ್ಲಿ ಒಂದು. ಇವಾಗ ಒಂದು 6-7 ಕಡೆ ಬ್ರಾಂಚಸ್ ಇದೆ ಸರ್. ಓಕೆ. ಆ್ಯಕ್ಚುಲಿ ಗೋಬಿ ಮಾಡೋದನ್ನ ನೀವು ಎಲ್ಲಿ ಕಲ್ತ್ರಿ ಸರ್ ತಾವು? ಸರ್, ನಾನು ಫಸ್ಟ್ ವಿಜಯನಗರ ಸಾಗರ್ ರೋಟಲ್ಲಿ ಸೂಪರ್ವೈಸರ್ ಆಗಿದ್ದೆ. ಅವಾಗ ಅಲ್ಲಿಂದ ಈ ಥರ ಹೋಟ್ಲ್ ಮಾಡಬೇಕು ಅಂತ ಐಡಿಯಾ ಇತ್ತು. ಈ ಥರ ಗೋಬಿ ಮಿಷನ್ ಮಾಡಬೇಕು ಅಂತ ಇತ್ತು. ಬಿಸ್ನೆಸ್ ಅಂತ 20 ವರ್ಷದಿಂದ 2006 ಇಸ್ವಿಲಿ ಸ್ಟಾರ್ಟ್ ಮಾಡಿದ್ದು. ಪರವಾಗಿಲ್ಲ ಸರ್, ಮಾಡ್ತಾ ಇದ್ದೀವಿ, ಆಗ್ತಾ ಇದೆ. 20 ವರ್ಷದಿಂದ ಈ ಗೋಬಿ ಬಿಟ್ಟರೆ ಬೇರೆ ಇನ್ನೇನು ಮಾಡಲ್ಲ ನೀವು? ಇಲ್ಲ ಸರ್, ಏನು ಮಾಡ್ತಾ ಇಲ್ಲ. ಈಗ ಗೋಬಿ ಅಷ್ಟೇ ಮಾಡಿದ್ದೀನಿ, ಏನು ಮಾಡಲ್ಲ. ಸೊ ಈಗ ನಿಮ್ಮ ಮಾಗಡಿ ಗೋಬಿ ಅಂತ ತಗೊಳ್ಳೋಲ್ಲ, ಫ್ರಾಂಚೈಸಿ ತಗೋಬೇಕಾ ನಿಮ್ಮಲ್ಲಿ? ಏನು ಆ ಥರ ಇಲ್ಲ ಸರ್, ನಮ್ಮವೇ ಅಂಗಡಿ ಇದೆಯಲ್ಲ. ನಾವು ಹಂಗಾಗಿ ನೀವೇ ಹುಡುಗರನ್ನ ಇಟ್ಕೊಂಡು ನಿಮ್ಮದೇ ಕೊಡ್ತೀರಿ? ಆ ಥರ ನಾವು ಮಾಡಿಕೊಂಡು ನಾವೇ ಮಾಡ್ಕೊಂಡು ಹೋಗ್ತೀವಿ. ಓಕೆ. ಏನೇನು ಹಾಕ್ತೀರಾ ಸರ್ ಈ ಗೋಬಿಗೆ? ಸರ್, ಏನಿಲ್ಲ, ಕಾರ್ನ್ಫ್ಲೋರು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಮೈದಾ ಎಲ್ಲ ಹಾಕ್ಬಿಟ್ಟು ಎಲ್ಲ ಕ್ಲೀನಾಗಿ ಮೆತ್ತಿಕೊಂಡು ಈ ಥರ ಹಾಕೋದು ಮಿಷಿನ್ಗೆ. ಆ ಥರ ಉಂಡೆ ಬರುತ್ತೆ. ನಾವು ಎತ್ತಿ ನೋಡಿ ಈ ಕಡೆ ಹಾಕತ್ತೀವಿ. ಇದು ತೋರಿಸಿದ್ದು ಇದೊಳಗೆ ಹಾಕತ್ತೀವಿ. ಇದೆಲ್ಲ ಸ್ಟೀಲ್ ಇದು ನೋಡಿ, ಇದೊಳಗೆಲ್ಲ ಹಿಂಗೆ ಹಾಕತ್ತೀವಿ. ಇದೆಲ್ಲ ಹಾಕೊಂಡು ರೆಡಿ ಆಗಿರೋ ಗೋಬಿ. ಇದು ಕೆಳಗಡೆ ಎಲ್ಲ ಎಣ್ಣೆ ಎಲ್ಲ ಸೋರ್ಕತ್ತದೆ, ಎಲ್ಲ ಜಾಲ್ರಿ ಮಾಡಿದ್ದೀವಿ. ಕೆಳಗಡೆ ಎಲ್ಲ ಎಣ್ಣೆ ಎಲ್ಲ ಫಿಲ್ಟರ್ ಆಗುತ್ತೆ ನೋಡಿ. ಇದೆಲ್ಲ ಇದೆಲ್ಲ ಫುಲ್ ಇದೆಲ್ಲ ಬಾಕ್ಸ್ ಒಳಗೆಲ್ಲ ಹಾಕತ್ತೀವಿ. ಓಕೆ. ಅವತ್ತಿಗೆ ತಂದ ಐಟಮ್. ಇದಕ್ಕೆ ಬೇಕಾಗಿರೋ ಮಸಾಲ ಎಲ್ಲ ನೀವೇ ರೆಡಿ ಮಾಡ್ಕೊಳ್ಳೋದಾ ಸರ್? ಮಸಾಲೆ ಎಲ್ಲ ನಾವೇ ರೆಡಿ ಮಾಡ್ತೀವಿ. ಓಕೆ. ಇದು ಗೋಬಿ ಫ್ರೈ ಮಾಡೋದಕ್ಕೆ ಲಿಕ್ವಿಡ್ ಮಸಾಲ ಹಾಕ್ತಾರಲ್ಲ, ಅದು ನೀವೇ ರೆಡಿ ಮಾಡೋದಲ್ಲ ಸರ್? ಅದು ಮಸಾಲಾನು ನಾವೇ ಮಾಡ್ಕೊತೀವಿ. ಓಕೆ. ಎಲ್ಲ ನಾವೇ ರೆಡಿ ಮಾಡ್ತೀವಿ. ಅದಕ್ಕೆ ಏನೇನು ಹಾಕ್ತಾರೆ ಸರ್ ಆ್ಯಕ್ಚುಲಿ? ಅದಕ್ಕೆಲ್ಲ ಮಸಾಲೆ ಐಟಮ್ ಬರುತ್ತಲ್ಲ, ಅದನ್ನ ಮಸಾಲೆ ಐಟಮ್ ಹಾಕ್ತೀವಿ. ಓಕೆ. ಶುಂಠಿ ಬೆಳ್ಳುಳ್ಳಿ ಅವೆಲ್ಲ ಏನೇನು ಹಾಕಬೇಕು, ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಏನೇನು ಬೇಕೋ ಅದೆಲ್ಲ ಹಾಕೊಂಡು ರೆಡಿ ಮಾಡ್ಕೊತೀವಿ.
ಈಗ ಹೊರಗಡೆ ದೊಡ್ಡ ದೊಡ್ಡ ಹೋಟೆಲಲ್ಲಿ ಗೋಬಿ ತೊಗೋಬೇಕು ಅಂದರೆ ಏನು 80 ರೂಪಾಯಿ ಪ್ಲೇಟು ಏನೋ ಬಾಯ್ಗೆ ಬಂದಂಗೆ ಹೇಳ್ತಾರೆ. ನಿಮ್ಮಲ್ಲಿ ಬರೀ 20 ರೂಪಾಯಿ ಅಲ್ಲ, ಹೆಂಗೆ ಸರ್ ಆ್ಯಕ್ಚುಲಿ ಸಾಧ್ಯ ಆಯ್ತಿದ್ದು? ನಾವು 10 ರೂಪಾಯಿಂದನೂ ಕೊಡ್ತೀವಿ. ಮಾಗಡಿ ಗೋಬಿ ಅಂದರೆ 20 ವರ್ಷದಿಂದನೂ 10 ರೂಪಾಯಿಂದನೇ ಸ್ಟಾರ್ಟ್ ಆಗಿದ್ದು ನಮ್ಮದು. ಹಾಂ 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 10 ರೂಪಾಯಿಂದ 50 ರೂಪಾಯಿ ತನಕ ದೊಡ್ಡವರಿಂದ ಚಿಕ್ಕವರವರೆಗೂ ಕೊಡ್ತೀವಿ ನಾವು. ಇವಾಗ ಕ್ಯಾಡ್ಬರೀಸ್ ಚಾಕ್ಲೇಟು 10 ರೂಪಾಯಿಂದ 205 ರೂಪಾಯಿ ತನಕ ಐತೆ. ಹಾಂ ಹಾಂ ಆಗ ಆ ಥರ 10 ರೂಪಾಯಿಂದನೂ 50 ರೂಪಾಯಿ ತನಕ ಸಿಗ್ಬೇಕು ಎಲ್ಲ ಜನಗಳಿಗೂ. ಒಳ್ಳೊಳ್ಳೆ ಐಟಮ್ಗಳು ಹಾಕ್ತೀವಿ. ಓಕೆ 20 ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ ಹಾಂ ಆ ಥರ ಮೈದಾನೂ ಅಷ್ಟೇ ಚೆನ್ನಾಗಿರೋದೇ ಹಾಕ್ತೀವಿ. ಹಾಂ ಹಾಂ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ. ಓಕೆ, ಏನು ಓದಿದ್ದೀರಾ ಸರ್ ತಾವು? ನಮ್ಮದು ಸೆಕೆಂಡ್ PUC ಆಗಿದೆ. ಹಾಂ ಹಾಂ ಸೆಕೆಂಡ್ PUC ಮಾಡಿದ್ದೀವಿ. ಓಕೆ. ಸೊ ಆಮೇಲೆ ಬೇಡ ಅಂತೇಳಿ ಬಿಸ್ನೆಸ್ಗೆ ಬಂದ್ಬಿಟ್ರಿ? ಹಾಂ, ಯಾವ ಬಿಸ್ನೆಸ್ ಬೇಡ ಅಂತ ನಾವಲ್ಲಿ ಸೂಪರ್ವೈಸರ್ ಆಗಿದ್ದು ವಿಜಯನಗರದಲ್ಲಿ ಸಾಗರ್ ಹೋಟ್ಲಲ್ಲಿ. ಹಾಂ ಹಾಂ ಅಲ್ಲಿ 105 ಜನ ಕೆಲಸ ಮಾಡ್ತಾ ಇದ್ರು. ಹಾಂ ಹಾಂ ಅದು ಬಿಟ್ಟ ಮೇಲೆ ಇಲ್ಲಿ ಬಂದು ಅಂದರೆ ಅಲ್ಲಿ ಗೋಬಿ ಏನಾದರೂ ಮಾಡ್ತಿದ್ರ ನೀವು? ಇಲ್ಲ ಸೂಪರ್ವೈಸರ್ ಬರೀ ನೋಡ್ಕೊಂಡು ಕಲ್ತಿರೋದು ಅಷ್ಟೇ? ನೋಡ್ಕೊಂಡು ಕಲ್ತ್ಕೊಂಡಿರೋದು. ಓಕೆ ಓಕೆ. ಸೊ ಇದಕ್ಕೆ ಗುರು ಅಂತ ಯಾರೂ ಇಲ್ಲ ನಿಮ್ಮ ಮನೆಯಲ್ಲಿ? ನಿಮ್ಮ ಪರಂಪರೆಯಿಂದ ಮಾಡ್ಕೊಂಡು ಬಂದಿರೋದೇನಲ್ಲ? ಏನಿಲ್ಲ. ಓಕೆ. ಇವಾಗ ನಾವು ಮಾಡಿರೋದು ಅಷ್ಟೇ. ಹಾಂ ಹಾಂ ಹಾಂ. ಫಸ್ಟ್ ಒಂದು ಅಂಗಡಿ ಮಾಡಿದಾಗ ಫಸ್ಟ್ ಒಂದು ಅಂಗಡಿ ಇತ್ತು. ಹಾಂ ಹಾಂ. ಇವಾಗ ಒಂದು 6 ಮನೆ ಇದೆ. ಸೊ ಅವಾಗ ಮನೆಯಲ್ಲೇ ಮಾಡ್ಕೊಂಡ್ ಬರ್ತಾ ಇದ್ರಿ ಅನ್ಸುತ್ತೆ? ಹಾಂ, ಅವಾಗ ಮನೇಲೆ ಮಾಡ್ಕೊಂಡು ಒಂದು ಅಂಗಡಿ ಮಾಡ್ದು. ಇವಾಗೆಲ್ಲ ಜಾಸ್ತಿ ಎಲ್ಲ ಮಾಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಐಟಮ್ ರೆಡಿ ಮಾಡೋಕ್ಕೆ. ದಿನಕ್ಕೆ ಎಷ್ಟು kg ಗೋಬಿ ಹೋಗುತ್ತೆ ಅಂತ ಹೇಳ್ಬೋದು ಸರ್? ಅದು ಹೇಳೋಕ್ಕಲ್ಲ ಸರ್, ಒಂದೊಂದ್ಸರಿ ಜಾಸ್ತಿ ಆಗುತ್ತೆ. ಶನಿವಾರ ಸೋಮವಾರ ಈ ಗುರುವಾರ ಎಲ್ಲ ಜಾಸ್ತಿ ಆಗುತ್ತೆ. ಹಾಂ ಹಾಂ. ಆಮೇಲೆ ಬೇರೆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಕಮ್ಮಿ ಹೋಗುತ್ತೆ. ಇಷ್ಟೇ ಸರಿ ಅಂತ ಹೇಳೋಕ್ಕಾಗಲ್ಲ. ಓಕೆ ಓಕೆ. ಇನ್ನೊಂದು ವಿಶೇಷ ಅಂತಂದ್ರೆ ನೀವು ಸೌದೆ ಒಲೆನಲ್ಲಿ ಮಾಡ್ತಾ ಇರೋದು ಸರ್. ನಾವು 20 ವರ್ಷದಿಂದ ಸೌದೆ ಒಲೆಯಲ್ಲೇ ಮಾಡೋದು ನಾವು. ಅವಾಗಿಂದನೂ ಸೌದೆ ಒಲೆಯಲ್ಲೇ ಮಾಡ್ತಾ ಇದ್ದೀವಿ. ಓಕೆ, ಅದಕ್ಕೆ ಟೇಸ್ಟು ನಿಮ್ಮದು ಹಾಗಾಗಿ 20 ವರ್ಷದಿಂದನೂ ಸೌದೆ ಒಲೆಯಲ್ಲೇ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಏನು ನಮ್ಗೆ ಇದಾಗ್ತಾ ಇಲ್ಲ. ಅಮ್ಮ ನಮಸ್ಕಾರ. ಮಾಗಡಿ ಗೋಬಿ ಕಾರ್ನರ್, ಸೊ ಕೆಂಗೇರಿ ಬ್ರಾಂಚಿನ ಓನರು. ಓಕೆ, ಏನಮ್ಮ ತಮ್ಮ ಹೆಸರು? ರಮ್ಯಾ ಅವರು. ಯಾವ ಊರು ತಮ್ಮದು? ಓಕೆ. ಏನು ಓದಿದ್ದೀರಾ ಅಮ್ಮ? SLC ಓದಿದ್ದೀರಿ. ಈಗ ಗೋಬಿ ಬಿಸ್ನೆಸ್ ಮಾಡ್ತಾ ಇದ್ದೀರಿ. ದಿನಕ್ಕೆ ಎಷ್ಟು ದುಡಿಬೋತರ ಅಂತ ಕೇಳ್ಬೋದಾ? ಅಲ್ಲ, ಇದು ಹೇಳಿ. ಯಾಕೆ ಅಂತ ಕೇಳಿದ್ರೆ ಇವತ್ತಿನ ಹೆಣ್ಮಕ್ಳು ಓದಿರ್ತಾರೆ, ಮನೇಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ. ಎಷ್ಟೋ ಜನ ಇವು ಕೆಲಸ ಇಲ್ಲ ಅದು ಇದು ಅಂತ ಒದ್ದಾಡ್ತಿರ್ತಾರೆ. ನಿಜವಾಗ್ಲೂ ಅವ್ರಿಗೆಲ್ಲ ನೀವು ಒಂದು ದೊಡ್ಡ ರೋಲ್ ಮಾಡಲಲ್ವ ಹೇಳಿ? 12,000 ಸೂಪರು. ನೋಡಿ, ಯಾವ ಡಿಗ್ರಿ ಓದಿರೋರು ಇಷ್ಟ ದುಡಿಯಲ್ಲ ಅಲ್ವಾ? ಓಕೆ. ಈಗ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ? 16 ವರ್ಷದಿಂದ. ಓಕೆ. ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ? ಒಂದು ಸಣ್ಣ ಮಟ್ಟದಲ್ಲಿ ಸರ್, ಒಂದು ಅಂಗಡಿಯಿಂದ ಶುರು ಮಾಡಿತ್ತು. ಓಕೆ, ಒಂದು ಅಂಗಡಿಯಿಂದ ಸ್ಟಾರ್ಟ್ ಆಗಿದ್ದು. ಸ್ಟಾರ್ಟ್ ಆಗಿ 7 ಅಂಗಡಿ, 7 ಬ್ರಾಂಚ್ ಇದೆ ಇವತ್ತು. ಸೂಪರ್. ಓಕೆ. ಈ ಗೋಬಿಗೆ ಸಂಬಂಧಪಟ್ಟಿದ್ದೆಲ್ಲ ನೀವೇ ರೆಡಿ ಮಾಡೋದಾ ಹೇಗಮ್ಮ? ರೆಡಿ ಮಾಡ್ತೀವಿ. ಮಸಾಲ ಎಲ್ಲ ನೀವೇ ರೆಡಿ ಮಾಡ್ಕೊಳ್ಳೋದು? ಓಕೆ. ಎಲ್ಲೆಲ್ಲಿದೆ ನಿಮ್ಮ ಬ್ರಾಂಚು? ಕೆಂಗೇರಿ, ಹಾಂ, ಸುಂಕುದಕಟ್ಟೆ, ಗೊಲ್ರಟ್ಟಿ, ESVS ಕಾಲೇಜು. ಆಮೇಲೆ ಸುಂಕುದಕಟ್ಟೆಲಿ 2 ಬ್ರಾಂಚ್ ಇದೆ. ಓಕೆ. ಅಂದರೆ ಇದು ಫ್ರಾಂಚೈಸಿ ತೊಗೊಂಡು ನೀವು ಮಾಡ್ತಾ ಇರೋವಂಥದ್ದು? ಓಕೆ. ಈಗ ಇದು ಬೈ ಚಾನ್ಸ್ ಈ ವಿಡಿಯೋ ನೋಡಿ ಬೇರೆ ಯಾರಾದರೂ ಫ್ರಾಂಚೈಸಿ ತೊಗೋಬೇಕು ಅಂತೇಳಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಈ ನಂಬರ್ ಹಾಕ್ತೀವಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೂ ಫ್ರಾಂಚೈಸಿ ಕೊಡ್ತಾರಾ? ಕೊಡ್ತೀರಿ. ಓಕೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ತೆಗೆದಿರುತ್ತೆ ನಿಮ್ಮ ಅಂಗಡಿ? ಸರ್, 1 ಗಂಟೆಯಿಂದ ರಾತ್ರಿ 9:30. 1 ರಿಂದ 9 ಗಂಟೆ ತನಕ. ಎಲ್ಲಿ ಕೆಂಗೇರಿಯಲ್ಲಿ ಎಲ್ಲಿ ಬರುತ್ತೆ ನಿಮ್ಮ ಅಂಗಡಿ? ಪೋಸ್ಟ್ ಆಫೀಸ್ ಹತ್ರ. ಕೆಂಗೇರಿ ಉಪನಗರ ಪೋಸ್ಟ್ ಆಫೀಸ್ ಹತ್ರ. ಓಕೆ. ಕಾಲೇಜ್. ಹಾಂ, ಸುರನ ಕಾಲೇಜ್ ಹತ್ರ. ಓಕೆ. ಈಗ ಫ್ರಾಂಚೈಸಿ ತೊಗೊಂಡವ್ರಿಗೆ ಹೇಳೋದು, ಈ ಅಂಗಡಿ ಓಪನ್ ಮಾಡೋದು ಎಷ್ಟು ಜನ ಬೇಕಾಗ್ತಾರಮ್ಮ? ಒಬ್ಬರೇ ಮೇಂಟೈನ್ ಮಾಡ್ಬೋದಾ? ಇಬ್ಬರು ಬೇಕಾಗುತ್ತೆ. ಓಕೆ ಓಕೆ. ಸೊ ಗೀಬಿ ಮಸಾಲೆ ಎಲ್ಲ ಅಲ್ಲ ರೆಡಿ ಮಾಡ್ಕೊತೀರಿ, ಬಂದವ್ರಿಗೆ ಹಾಕ್ಕೊಡ್ತಾ ಇರ್ತೀರಿ. ಎಷ್ಟು ಪ್ರೈಸಿಂದ ಸ್ಟಾರ್ಟ್ ಆಗುತ್ತಮ್ಮ ನಿಮ್ಮಲ್ಲಿ ಗೋಬಿ? 10 ರೂಪಾಯಿನಿಂದ 10 ರೂಪಾಯಿಂದ 50 ರೂಪಾಯಿ ತನಕ.
ಅಮ್ಮ 10 ರೂಪಾಯಿಗೆ ಕಾಫಿ ಟೀನೂ ಬರೋಲ್ಲ ಇವಾಗ, ಅಂಥದ್ರಲ್ಲಿ ನೀವು ಗೋಬಿ ಸ್ಟೂಡೆಂಟ್ಗೋಸ್ಕರ ಸರ್. ಸ್ಟೂಡೆಂಟ್ಗೋಸ್ಕರ. ಓಕೆ. ಸೊ ಅಂದರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇರುತ್ತೆ. ಓಕೆ. ಫುಲ್ ಪ್ಲೇಟ್ ಅಂತಂದರೆ 40 ರೂಪಾಯಿನಾ? 50. ಓಕೆ ಓಕೆ ಓಕೆ. ಈಗ ಗೋಬಿ ತಿಂದು ಭಾಳ ಸಖತ್ತಾಗಿದೆ, ಚೆನ್ನಾಗಿದೆ ಬಂದಾಗ ಏನು ಅನಿಸುತ್ತೆ ನಿಮಗೆ? ನಮ್ಗೆ ತುಂಬ ಖುಷಿ ಆಯ್ತದೆ ಸರ್. ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಒಂದು ಹೆಮ್ಮೆ. ಓಕೆ. ನಿಮ್ಮ ಈ ಮಾಗಡಿ ಗೋಬಿ ಕಾರ್ನರ್ ಮೂಲ ಓನರ್ ಯಾರು, ಅವ್ರ ಹೆಸರೇನು, ಅವ್ರು ಏನು ಮಾಡ್ತಾರೆ, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬ ಒಳ್ಳೆಯವರು ಸರ್. ಓಕೆ. ಅವ್ರ ಹೆಸರು ಮೂರ್ತನ ಅಂತ. ಓಕೆ. ಒಳ್ಳೆಯವರು ಅವರು. ನಾವು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದೀವಿ 16 ವರ್ಷ. ಹಾಂ ಹಾಂ ಹಾಂ. ಸೊ ಅಲ್ಲಿ ಕೆಲಸ ಕಲಿತು ಇವಾಗ ನೀವು ಇಲ್ಲಿ ಬಂದು ಸ್ವತಂತ್ರವಾಗಿ ಮಾಡ್ತಾ ಇದ್ದೀರಿ. ಓಕೆ. ಸೊ ಗೋಬಿ ಗೀಬಿ ಎಲ್ಲ ಮಸಾಲೆ ಎಲ್ಲ ಅಲ್ಲೇ ತೊಗೊಂಬರ್ತೀರಿ ನೀವು? ಎಲ್ಲ ಓಕೆ. ಇಲ್ಲಿಂದ ರೆಡಿಯಾಗಿ ಅಲ್ಲಿಗೆ ತಗೋಯ್ತೀವಿ ಸರ್. ಹಾಂ 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 ಹಾಂ. ಓಕೆ. ಸೊ ಬೇರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಮ್ಮ? ಬೇರೆ ಏನು ಹೇಳಕ್ಕೆ ಸರ್, ತುಂಬ ಒಳ್ಳೆಯವರು ಓನರು. ನಾವು 16 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಹಾಂ ಹಾಂ. ತುಂಬ ಕಸ್ಟಮರ್ ಎಲ್ಲ ಓಕೆ. ನಮಗೆಲ್ಲ ಇದಾಗವ್ರೆ. ಓಕೆ. ಅದು ಹೇಳಕ್ಕೆ ಈಗ ಬೇರೆ ಯಾರು ಹೆಣ್ಮಕ್ಳು ಬಂದು ನಿಮ್ಮ ಸಜೆಷನ್ ಕೇಳಿದ್ರೆ ನಾವು ಮಾಡ್ತೀವಿ ಅಂದ್ರೆ ಅವ್ರಿಗೆ ದಾರಿ ತೋರಿಸ್ತೀರಿ? ಹೌದು ಸರ್. ಸೂಪರ್. ಚೆನ್ನಾಗಿದೆ. ಎಲ್ಲರೂ ಬದುಕಬೇಕು ಸರ್. ಓಕೆ. ಸರಿಮ್ಮ. ಈಗ ಮನೇಲಿ ಕೂತ್ಕೊಂಡು ಮೊಬೈಲ್ ನೋಡೋವಂಥವ್ರಿಗೆ ಇಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸರ್ ಅವರು ಹಿಂಗೆ ಹಾಂ ದುಡಿಮೆ ಮಾಡಿ ಮುಂದೆ ಬರಬೇಕು. ಮೊಬೈಲ್ ನೋಡ್ರೆ ಏನು ಸಿಗುತ್ತೆ ಸರ್? ಎಲ್ಲ ಮುಂದೆ ಆಗಿರ್ಬೇಕು. ಎಲ್ಲ ಜನಗಳೆಲ್ಲ ಮೊಬೈಲ್ ನೋಡಿದ್ರೆ ಏನು ಅನುಕೂಲ ಆಗಿರಲ್ಲ ಸರ್. ಏನೋ ಒಂದು ಸಣ್ಣ ಬಿಸ್ನೆಸ್ ಇಂದ ದೊಡ್ಡ ಬಿಸ್ನೆಸ್ ಗಂಟ ಅನುಕೂಲ ಮಾಡ್ಕೋಬೇಕು. ಮೊಬೈಲಿಂದ ಏನು ಅನುಕೂಲ ಆಗಲ್ಲ ಸರ್. ಕರೆಕ್ಟ್. ಓಕೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಓಕೆ ಸರ್. ಥ್ಯಾಂಕ್ ಯು. ಅಣ್ಣ ರೀ, ಏನು ನಿಮ್ಮ ಹೆಸರು? ಪುಟ್ಟರಾಜ್ ಅವರು. ಯಾವ ಊರು ನಿಮ್ಮದು? ಮಾಗಡಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ? 20 ವರ್ಷದಿಂದ. ಅಂದರೆ ಅಣ್ಣವ್ರ ಜೊತೆನೇ ಬಂದಿರಂಗೆ ಕಾಣುತ್ತೆ. 2006ಇಂದ. ಓಕೆ. ನೀವೇನು ಓದಿದ್ದೀರಿ? SLC. ಸೊ ಈಗ ಗೋಬಿ ಸ್ಪೆಷಲಿಸ್ಟ್ ಆಗ್ಬಿಟ್ಟಿದ್ರಿ ನೀವು? ಓಕೆ. ನೀವೇನೇನು ಮಾಡ್ತೀರಾ ಇಲ್ಲಿ? ಹಾಂ ಹಾಂ. ನೀವು ಯಾವ ಬ್ರಾಂಚ್ ಮೇಂಟೈನ್ ಮಾಡೋದು? ಗೊಲ್ರಟ್ಟಿ. ಓಕೆ. ಎಲ್ಲಿ ಬರುತ್ತೆ ಗೊಲ್ರಟ್ಟಿಲಿ ನಿಮ್ಮ ಅಂಗಡಿ? ಹಾಂ ಹಾಂ ಹಾಂ. ಎಷ್ಟು ಗಂಟೆಯಿಂದ ಇರ್ತೀರ ಅಲ್ಲಿ? 3:30 ಹಾಂ ಹಾಂ. 3:30 10 ಗಂಟೆ. ಓಕೆ ಓಕೆ. ಸೊ ಅಲ್ಲಿ ಎಷ್ಟೆಷ್ಟು ರೂಪಾಯಿ? 20 ರೂಪಾಯಿ, 40 ರೂಪಾಯಿ ಎರಡಾ? 10 ರೂಪಾಯಿಗೂ ಇದೆಯಾ? ಓಹೋ 10 ರೂಪಾಯಿಗೆ ಒಂದು ಲೋಟ ಟೀನೂ ಬರಲ್ವಲ್ರಿ ಇವಾಗ? ಹಾಂ ಹಾಂ ಹಾಂ. ಸೊ ಎಲ್ಲರಿಗೂ ಒಳ್ಳೆ ಫುಡ್ ಕೊಡಬೇಕು ಅನ್ನೋದು ನಿಮ್ಮ ಉದ್ದೇಶ? ಹಾಂ ಹಾಂ ಹಾಂ. ಓಕೆ. ಏನಂತಾರೆ ಗೋಬಿ ತಿನ್ಬಿಟ್ಟು ನಿಮ್ಮ ಕಸ್ಟಮರ್ಸ್? ಮಾಮೂಲಿ 20 ವರ್ಷದಿಂದ ತಿಂತಾರೆ, ಚೆನ್ನಾಗಿದೆ. ಹಾಂ ಹಾಂ. ಅದೇ ಕಸ್ಟಮರ್ಸ್ ಅಲ್ಲ. ಓಕೆ. ನಾವು ಇನ್ನೇನೋ ಮಾಡೋದು ನ್ಯಾಚುರಲ್ಲು. ಓಕೆ. ಚೆನ್ನಾಗಿದೆ. ಸೊ ನಿಮಗೆ ಮದುವೆ ಮಕ್ಕಳು ಎಲ್ಲ ಆಗಿಲ್ಲ? ಆಗಿಲ್ಲ. ಓಕೆ. ಸೊ ವಿಡಿಯೋ ನೋಡಿದವ್ರು ಯಾವ್ದು ನಮ್ಮನ್ನು ಮದುವೆ ಆಗ್ತೇನೆ ಬಂದ್ಬಿಡ್ತಾರೆ ಗೋಬಿ ನೋಡ್ಬಿಟ್ಟು. ಹಾಂ. ಓಕೆ ಓಕೆ. ಓನರ್ ಬಗ್ಗೆ ಏನು ಹೇಳ್ತೀರಾ? ಅಣ್ಣವ್ರ ಬಗ್ಗೆ? ಮಾಮೂಲಿ ಎಲ್ಲ ಒಟ್ಟಿಗೆ ಮಾಡೋ ಸರ್ ಕೆಲಸ. ಯಾರು ಅವ್ರು ಇವರು ಅಂತ ಇಲ್ಲ. ಹಾಂ ಹಾಂ ಹಾಂ. ಬೆಳಗ್ಗೆ ಎದ್ದು ಬಂದರೆ ಒಟ್ಟಿಗೆ ಕೆಲಸ. ನಿಮ್ಮ ಮುಂಚೆ ಎಲ್ಲರೂ ಈ ಥರಕ್ಕೆ ವರ್ಕ್ ಮಾಡಿದ ಅನುಭವ ಆಯ್ತಾ? ಇದೇ ಫಸ್ಟ್ ಟೈಮ್? ಅವಾಗಿಂದನೂ ಅಷ್ಟೇ. ಅವಾಗಿಂದನೂ ಇದೆ. ಸೊ ಅವಾಗಿಂದನೂ ಇದೇ ಕೆಲಸ? ಮುಗಿದ್ಗಟ್ಟೆ ಅವಾಗಿಂದ ಫಸ್ಟ್ ಇಲ್ಲಿದ್ದಾಗಿಂದ ಸಿಂಡಿಕೇಟಲ್ಲಿ. ಹಾಂ ಹಾಂ ಹಾಂ. ಸೊ ಅಂಗಡಿ ಮಾಡ್ಕೊಂಡು ಬೆಳಿಗ್ಗೆ ಇಲ್ಲಿ ಬರ್ತೀರಿ? ಹಾಂ. ಓಕೆ ಓಕೆ. ಎಲ್ಲ ಬರ್ತೀವಿ, ಎಲ್ಲ ರೆಡಿ ಮಾಡ್ಕೊಂಡು ಹಾಂ ಹಾಂ. ಎಲ್ಲ ಕ್ಲೋಸ್ ಮಾಡ್ಕೊಂಡು ಅಂಗಡಿಗಳು. ರೈಟ್. ಥ್ಯಾಂಕ್ ಯು ಬಸ್. ಥ್ಯಾಂಕ್ ಯು.